144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾ ಕುಂಭಮೇಳ ಶುರುವಾಗಿದೆ. ಮೊದಲ ದಿನವೇ 1 ಕೋಟಿಗೂ ಅಧಿಕ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ವಿದೇಶಗಳಿಂದ ಬಂದಿರುವ ಭಕ್ತರು ಸನಾತನ ಧರ್ಮಕ್ಕೆ ಶರಣಾಗತರಾದರು. 45 ದಿನಗಳ ಈ ಮಹಾ ಕುಂಭಮೇಳದಿಂದ ಅಂದಾಜು 2 ಲಕ್ಷ ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದೆ ಯೋಗಿ ಸರ್ಕಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ರಾಜಕಾರಣಿಗಳ ಹಸ್ತಕ್ಷೇಪವಿಲ್ಲ, ಅದ್ಧೂರಿ ವೇದಿಕೆಗಳಿಲ್ಲ, ಭಾಷಣಗಳಿಲ್ಲ. ಭಕ್ತರಿಂದ ಭಕ್ತರಿಗಾಗಿ, ಭಕ್ತರಿಗೋಸ್ಕರ ಭಕ್ತರೇ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಅದಕ್ಕೆ ಸಾಕ್ಷಿ ಈ ಜನಸ್ತೋಮ. ಅಮೃತಕ್ಕಾಗಿ ರಾಕ್ಷಸರು ದೇವಾನುದೇವತೆಗಳ ಮೇಲೆ ಯುದ್ಧ ಸಾರಿ ಸಮುದ್ರ ಮಂಥನ ನಡೆಸುತ್ತಿದ್ರು. ಸಮುದ್ರ ಮಂಥನದ ವೇಳೆ 1 ಹನಿ ಅಮೃತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಬಿತ್ತು ಅನ್ನುತ್ತೆ ಪುರಾಣ. ಅದೇ ತ್ರಿವೇಣಿ ಸಂಗಮದಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತಿದೆ. ಅಚ್ಚರಿ ಅಂದ್ರೆ ಅಮೃತ ಬಿದ್ದ ದಿನ ಮಹಾಶಿವ ಜನಿಸಿದ ಆರಿದ್ರ ನಕ್ಷತ್ರ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನಾನೂ ಇವತ್ತು. ಹಾಗಾಗಿನೇ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ 1 ಕೋಟಿಗೂ ಅಧಿಕ ಭಕ್ತರು ಪವಿತ್ರ ಮಹಾಕುಂಭಮೇಳದಲ್ಲಿ ಭಾಗಿಯಾದರು. ನಾವೆಲ್ಲ ಪುಣ್ಯ ಮಾಡಿರೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿದ್ದೀವಿ. ಇವತ್ತಿನ ವಿಶೇಷ ಬಂದ್ಬಿಟ್ಟು ಆರುದ್ರ ನಕ್ಷತ್ರ, ಶಿವನ ಜನ್ಮದಿನ ಮತ್ತು ಕುಂಭಮೇಳ 3 ನಡೀತಿರೋದು ತುಂಬಾ ವಿಶೇಷ. ಇಲ್ಲಿ ಒಂದು ಅಷ್ಟದಶ ಶಕ್ತಿಪೀಠ ಇದೆ. 18 ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ ಇಲ್ಲಿದೆ, ಪ್ರಯಾಗೆ ಮಾದೇವೇಶ್ವರಿ ಅಂತ ಹೇಳಿ. ಪ್ರಯಾಗೆ ಮಾದೇವೇಶ್ವರಿ ಶಕ್ತಿಪೀಠದಲ್ಲಿ ಏನು ವಿಶೇಷ ಅಂದ್ರೆ ತಾಯಿಯ ಬಲಗೈ ಬಿದ್ದಂತ ಕುಂಭ ಅದು ಜಾಗ. ಜಗದ್ಗುರು ಶಂಕರಾಚಾರ್ಯರು ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಕ್ ಬಂದಾಗ ಗಂಗಾ, ಯಮುನಾ, ಸರಸ್ವತಿ 3 ನದಿ ಸೇರೋ ಜಾಗ ಇದು. ಬರುವಂತ ಭಕ್ತಾದಿಗಳು ಕುಂಭಮೇಳದಲ್ಲಿ ಇಲ್ಲಿ ಸ್ನಾನ ಮಾಡಿ ನಂತರ ಅಲ್ಲಿ ಪ್ರಯಾಗ್ರಾಜಲ್ಲಿ ಹೋಗಿ ಮಾದೇವೇಶ್ವರಿ ದರ್ಶನ ಮಾಡಿದ್ರೇನೆ ಅದರ ಪ್ರತಿಫಲ ಸಿಗೋದು. ಮಹಾಕುಂಭಮೇಳದಲ್ಲಿ ಜನರ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ನೀರಿನ ಒಳಗೂ ಹದ್ದಿನ ಕಣ್ಣಿಡಲು ಡ್ರೋನ್ ಮತ್ತು ಎಐ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ. ಸಂಗಮ್ ಪ್ರದೇಶದಲ್ಲಿ 24/7 ಕಣ್ಗಾವಲು, ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದೆ. 2700 ಕ್ಯಾಮೆರಾಗಳು, 56 ಸೈಬರ್ ಯೋಧರ ತಂಡವು ಆನ್ಲೈನ್ ಬೆದರಿಕೆಗಳ ಮೇಲ್ವಿಚಾರಣೆ ಮಾಡುತ್ತಿದೆ. 2 ಲಕ್ಷ ಕೋಟಿ ಆದಾಯದ ನಿರೀಕ್ಷೆ. 12 ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ 2019ರಲ್ಲಿ ನಡೆದಿತ್ತು. ಆಗ 24 ಕೋಟಿ ಜನ ಸೇರಿದ್ರು. ಪೂರ್ಣ ಕುಂಭಮೇಳದಲ್ಲಿ 3,000 ಕೋಟಿ ಖರ್ಚಾಗಿತ್ತು. ಆದರೆ 1 ಲಕ್ಷ ಕೋಟಿ ರೂಪಾಯಿ ಲಾಭ ಯೋಗಿ ಸರ್ಕಾರಕ್ಕೆ ತಂದುಕೊಟ್ಟಿತ್ತು. ಈಗ 144 ವರ್ಷಗಳಿಗೆ ಒಮ್ಮೆ ಬರುವ ಮಹಾಕುಂಭಮೇಳ ನಡೆಯುತ್ತಿದೆ. ಹತ್ರ 6,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ. 45ರಿಂದ 40 ಕೋಟಿಗೂ ಅಧಿಕ ಜನ ಬಂದು ಹೋಗಲಿದ್ದು ಅಂದಾಜು 2 ಲಕ್ಷ ಕೋಟಿಗೂ ಅಧಿಕ ಆದಾಯ ಯೋಗಿ ಸರ್ಕಾರದ ಬೊಕ್ಕಸ ಸೇರುವ ನಿರೀಕ್ಷೆ ಇದೆ. To come here. I know it's going to be cold, but I'm very happy to. I think Snan is best. Snan is best. Every year I'm going to Ganga in Rishikesh and taking Snan there. This is my first Snan. Just now I'm going. I feel very humbled. I feel very privileged. It's something that I've been dreaming about for over 40 years to come here. ಸನಾತನ ಧರ್ಮಕ್ಕೆ ಮನಸೋತು ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ವಿದೇಶಿಗರು ಮಹಾಕುಂಭಮೇಳದ ವ್ಯವಸ್ಥೆ ನೋಡಿ ಖುಷಿಪಟ್ಟರು, ಧನ್ಯವಾದ ಅರ್ಪಿಸಿದ್ರು. ಏನೇ ಹೇಳಿ, ಮಹಾಕುಂಭಮೇಳ ಶುರುವಾಗಿದೆ. ಫೆಬ್ರವರಿ 25ರವರೆಗೂ ನಿರಂತರವಾಗಿ ನಡೆಯಲಿದೆ. ಸಾಧ್ಯವಾದರೆ 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳಕ್ಕೆ ಹೋಗಿ ಬನ್ನಿ. ಮಹಾಕುಂಭಮೇಳದಿಂದ ರಾಘವೇಂದ್ರ ಗುಡಿ, ನ್ಯೂಸ್ 18.